ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಸ್ಟ್ ಮೆಮೊರಿ ಏನು ಸರ್? ಯಾವತ್ತಿಗೂ ಕೂಡ ಉಳಿದು ಬಿಡುತ್ತೆ ಮನಸ್ಸಲ್ಲಿ ಮಾರ್ಕ್ ಅಂತ ಬಂದಾಗ. ಮಾರ್ಕ್ ಅಂತ ಬಂದರೆ ಅವ್ರ ಜೊತೆ ಸರ್ ಜೊತೆ ಊಟ ಮಾಡಿದ್ದು. ಅವ್ರದ್ದು ಬರ್ಡೇ ಶೂಟ್ ನಡೆಯುವಾಗಲೇ ಬಂತು, ಸೆಪ್ಟೆಂಬರ್ 2 ಅನ್ಸುತ್ತೆ. ಸೊ ಆವಾಗಲೇ ಅವ್ರು ನಮಗೆಲ್ಲ ಒಂದು ಬಿರಿಯಾನಿ ಊಟ ಹಾಕ್ಸಿದ್ರು, ನಮ್ಮ ಜೊತೆ ಊಟ ಮಾಡಿದ್ರು. ಅವತ್ತು ಅವರು ಒಂದು ಟೈಮ್ ಸ್ಲಾಟ್ ಕೊಟ್ಟಿದ್ರು, ನೀವು ಇಷ್ಟೊತ್ತಿಗೆಲ್ಲ ಇದ್ಬಿಡಿ ಅಂತ. ಎಲ್ಲ ಕಾಯ್ತಾ ಇದ್ವಿ. ಆಮೇಲೆ ಅವ್ರ ಜೊತೆ ಅವರ ಕೆರವನ್ಗೆ ಹೋಗಿ ಕೂತ್ಕೊಂಡು ಎಷ್ಟು ಸಿನಿಮಾ ಫುಟೇಜ್ ಇದೆಯೋ ಅಷ್ಟನ್ನು ನೋಡಿ ಸುಮಾರು ಟೈಮ್ ಕಳೆದಿದ್ದೀವಿ. ಅದನ್ನು ಅವರು ಯಾವ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ, ಎಷ್ಟು ಟೈಮ್ ಇದರಲ್ಲಿ ಮುಗಿಸ್ಬೇಕಾಗಿದೆ, ಆ ಚಾಲೆಂಜ್ನೆಲ್ಲ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಆಮೇಲೆ ಅವರು ಪ್ರಿಪ್ರೇಷನ್ನು ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡೋರು. ಇವೆಲ್ಲವೂ ಅವ್ರ ಜೊತೆ ಕಳೆದಿದ್ದು ನನಗೆ ಯಾವತ್ತಿದ್ರೂ ಮೆಮೊರಿಲಿ ಉಳಿದ್ಬಿಡುತ್ತೆ. ಎಲ್ಲ ಸಿನಿಮಾಗಳಿಗೂ, ನಿಮ್ಮ ಸಿನಿಮಾ ಜರ್ನಿಯಲ್ಲಿ ಇದ್ದಂಥ ಅಷ್ಟು ಸಿನಿಮಾಗಳಿಗೂ ಎಲ್ಲವೂ ಸ್ಪೆಷಲ್ಲೇ. ಈ ಸಿನಿಮಾ ಹೇಗೆ ಸ್ಪೆಷಲ್ ಆಗಿ ನಿಲ್ಲುತ್ತೆ? ಮತ್ತೊಂದು ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೀರಿ ಸರ್, ಥಿಯೇಟ್ರಿಗೆ ಬನ್ನಿ. ಡಿಸೆಂಬರ್ 25ಕ್ಕೆ ನೀವು ಕೊಟ್ಟಂಥ ಬೆಲೆಗೆ ಯಾವುದೇ ರೀತಿಯ ಲಾಸ್ ಇಲ್ಲ. ಬಂದು ಸಿನಿಮಾ ನೋಡಿದ್ರೆ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಂತ ನಿಮ್ಮ ಕಡೆಯಿಂದ ಕರೆಯೋಲೆ. ಹೇಗೆ ಉಳಿದು ಬಿಡುತ್ತೆ ಇದು ಅಂದರೆ, ನನಗೆ ಇಷ್ಟು ದಿನ ಸುಮಾರು ಒಂದು 150 ಸಿನಿಮಾ ಮಾಡಿರ್ಬೋದು. ಎಲ್ಲವೂ ಕೂಡ ಒಂದು ಹಾಸ್ಯ ಹಿನ್ನೆಲೆ ಇರುವಂತಹ ಪಾತ್ರಗಳೇ. ಇದೊಂದೇ ನನಗೆ ಸ್ವಲ್ಪ ಆ ನೆಗೆಟಿವ್ ಇಮೇಜ್ ಕೊಡುವಂಥದ್ದು, ನೆಗೆಟಿವ್ ಶೇಡ್ ಕೊಡುವಂಥದ್ದು ಪಾತ್ರ. ಖಂಡಿತ ಆಡಿಯನ್ಸ್ ಇದನ್ನು ಗುರ್ತಿಸ್ತಾರೆ. ಎಲ್ಲೋ ಒಂದು ಕಡೆ ನನ್ನ ಕೆರಿಯರ್ಗೂ ಒಂದು ಪುಷ್ ಕೊಡುತ್ತೆ ಈ ಪಾತ್ರ ಅಂತ ಅನಿಸ್ತಾ ಇದೆ. ಹಾಗಾಗಿ ವಿಶೇಷ. ಇನ್ನು ಆಡಿಯನ್ಸ್ ಡಿಸೆಂಬರ್ 25 ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಬರ್ತಿದ್ದಾನೆ. ಇನ್ನು ಖಂಡಿತ ಗೊತ್ತಿದೆ ನಿಮಗೆ ಈ ಸಿನಿಮಾ ಗೆಲ್ಲತ್ತೆ ಅನ್ನೋದು ಭರವಸೆ ಇದೆ. ಕಾಯ್ತಿದ್ದೀರಿ ಕೂಡ, ಥಿಯೇಟ್ರಿಗೆ ಬರೋಕ್ಕೆ ವೆಯ್ಟ್ ಮಾಡ್ತಿದ್ದೀರಿ. ಬರ್ತೀವಿ. ತುಂಬ ಬ್ಯಾಂಗ್ ಆಗಿದೆ, ದೊಡ್ಡದಾಗಿದೆ. ನೀವು ಇಷ್ಟಪಡುವಂತಹ ಎಲ್ಲವೂ ಸಿನಿಮಾದಲ್ಲಿದೆ. ಒಳ್ಳೆ ಕಥೆ ಇದೆ, ಕಥೆನೇ ಇಲ್ಲ ಅಂತಾರೆ ಇತ್ತೀಚಿನ ದಿನಗಳಲ್ಲಿ. ಅದೆಲ್ಲವೂ ಸಿಗತ್ತೆ ಈ ಸಿನಿಮಾದಲ್ಲಿ. ಥಿಯೇಟ್ರಿಗೆ ಬನ್ನಿ, ಸುದೀಪ್ ಸರ್ನ ನೋಡಿ. ನಾವೆಲ್ಲ ಇದ್ದೀವಿ. ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.